ಇವಾಗ ಬೇರೆ ಬೇರೆ ಕೋಳಿ ತಳಿಗಳು ಹೇಳ್ತೀನಿ ಯಾವ್ಯಾವುದು ತಿನ್ನಕ್ಕೆ ಸರಿ ಇರೋದು ಅಂತ. ಅಸೀಲ್ ಅನ್ನೋದು ನಮ್ಮ ನಾಟಿ ಕೋಳಿಗಳು ಮಾಮೂಲಿಯಾಗಿ. ಆಮೇಲೆ ಇನ್ನೊಂದು ಕಡಕ್ನಾಥು ಈ ಥರ ಫುಲ್ ಕಪ್ಪಗೆ. ಮೆಲಾನಿನ್ ಜಾಸ್ತಿ ಇರೋದ್ರಿಂದ ಈ ಥರ ಕಪ್ಪಗಿರ್ತದೆ. ರುಚಿ ಒಂಚೂರು ಬೇರೆ ಆದರೆ ನ್ಯೂಟ್ರಿಷನ್ ಜಾಸ್ತಿ ಇರ್ತದೆ ಇದರಲ್ಲಿ ಬೇರೆ ಕೋಳಿಗಳಿಗಿಂತ. ರೋಡ್ ಐಲ್ಯಾಂಡ್ ರೆಡ್ ಅಂದರೆ ಇದು ಅಮೇರಿಕದಲ್ಲಿ ರೋಡ್ ಐಲ್ಯಾಂಡ್ ದ್ವೀಪದಲ್ಲಿದ್ದಿದ್ದು. ನಾಟಿ ಥರ ಇದ್ದರೂ ತೂಕ ಜಾಸ್ತಿ ಆಯ್ತದೆ, ದಪ್ಪಕ್ಕೆ ಬೆಳೀತದೆ ಇದೊಂಚೂರು. ಆಮೇಲೆ ಸೌಜು ಸಿಲ್ಕಿ ಅನ್ನೋದು ಇದು ಚೀನಾದ ಕೋಳಿ ಇದು. ನೆಕ್ಸ್ಟ್ ಇರೋದು ಅರುಕಾನ ಅಂತ. ಇದೇನು ಅಂದರೆ ಈಸ್ಟರ್ ಎಗ್ ಚಿಕನ್ ಅಂತ. ಒಂಥರ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ ಇರ್ತದೆ. ನಾವಿನ್ನೂ ಸಾಕ್ತಾ ಇಲ್ಲ, ಆದರೆ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿ. ಬ್ಲೂ ಮತ್ತು ಗ್ರೀನ್ ಕಲರ್ ಇರ್ತದೆ ಆಚೆ ಕಲರ್ಗಳು. ಈಸ್ಟರ್ ಅನ್ನೋ ಹಬ್ಬದಲ್ಲಿ ಉಪಯೋಗಿಸ್ತಾರೆ ಅದ್ರ ಮೊಟ್ಟೆನ. ಇಂಡಿಯನ್ ಗೇಮ್ ಅನ್ನೋದು ಮಾಮೂಲಿ ನಮ್ಮ ದೇಶದ ನಾಟಿ, ಇಲ್ಲಿ ಸಾಕೋದಿಲ್ಲ, ಬೇರೆ ರಾಜ್ಯದಲ್ಲಿ ಸಾಕ್ತಾರೆ ಇದನ್ನು. ನೆಕ್ಸ್ಟ್ ಇದು ಬೇರ್ ನೆಕ್ಕು ಚೌರದ ಕೋಳಿಗಳು. ಈ ಚೌರದ ಕೋಳಿಗಳೇನು ಅಂದರೆ ಎಲ್ಲೋ ಒಂದೊಂದು ಕಡೆ ನೋಡಿರ್ತೀರ, ಇದು ಇನ್ನೂ ಸ್ಟ್ರೆಂತ್ ಇರ್ತದೆ ನಾಟಿಗಿಂತ. ನಾಟಿ ಕೋಳಿ ಹುಂಜನ ಹೊಡೆದೇ ಬಿಸಾಕ್ಬಿಡ್ತದೆ. ಆಮೇಲೆ ಕಾಯಿಲೆ ನಾಟಿ ಕೋಳಿಗಿಂತನೂ ಕಡಿಮೆ, ಮರಿ ಕಾಪಾಡೋದ್ರಲ್ಲೂ ನಾಟಿ ಕೋಳಿಗಿಂತ ಜಾಸ್ತಿ ಸ್ಟ್ರೆಂತು. ಆಮೇಲೆ ಚಿಕನ್ ಥರ ಇರೋದಿಲ್ಲ, ಹತ್ತತ್ರ ಮಟನ್ ಥರ ಇರ್ತದೆ ಅದು ಚೌರದ ಹುಂಜ. ಯಾವುದಾದ್ರೂ ಸಿಕ್ಕಿದ್ರೆ ಈ ಹುಂಜ ಕುಯ್ದಾಕ್ಬಿಟ್ಟು ಅದರಲ್ಲೇ ಬ್ರೀಡ್ ಮಾಡ್ಸೋಕೆ ನೋಡಿ. ನಿಕೋಬಾರಿ ಅನ್ನೋದು ಅಂಡಮಾನಲ್ಲಿರೋ ಕೋಳಿ ತಳಿ ಇದು. ಆಮೇಲೆ ಗ್ರಾಮಪ್ರಿಯ ಅನ್ನೋದು ಇದು ಹೈಬ್ರಿಡ್ ಕ್ರಿಯೇಟ್ ಮಾಡಿರೋದು ಇದು. ವನರಾಜನು ಕ್ರಿಯೇಟೆಡ್ ಇವರು. ಆಮೇಲೆ ರೋಡ್ ಐಲ್ಯಾಂಡ್ ವೈಟ್ ಅನ್ನೋದು ಅದೇ ರೋಡ್ ಐಲ್ಯಾಂಡ್ ದ್ವೀಪದಲ್ಲೇ ಬಿಳಿ ಇರೋ ಕೋಳಿ ಇದು. ಆಮೇಲೆ ಸಂಕರಪುರಂ ಅನ್ನೋದು ಇದು ತಮಿಳ್ನಾಡು ಕೋಳಿ, ಕತ್ತೊಂದೊಂಚೂರು ಉದ್ದ ಇರ್ತದೆ ಇದ್ರದ್ದು. ಅರುಣಾಚಲ್ ಫಾರೆಸ್ಟ್ ಫೌಲ್ ಅಂದರೆ ಅರುಣಾಚಲ್ ಪ್ರದೇಶದಲ್ಲಿ ಕಾಡು ಕೋಳಿ ಇದು. ಮಾಮೂಲಿ ನಾಟಿ ಥರನೇ ಅಲ್ಲಿ ಇದು ಅರುಣಾಚಲ್ ಪ್ರದೇಶದ ನಾಟಿ ಕೋಳಿ. ಅಸೀಲ್ ಅನ್ನೋದು ಇದು ಅದೇ ಥರ ಆಗಲೇ ಹೇಳ್ದಂಗೆ ನಮ್ಮದೇ ನಾಟಿ ಇದು. ಚಿತ್ತಗಾಂಗ್ ಅಂದ್ರೇನು ಅಂದರೆ ಬಾಂಗ್ಲಾದೇಶದ ನಾಟಿ ಕೋಳಿ, ಒಂಚೂರು ದಪ್ಪ ಆಯ್ತಿದು. ಆಮೇಲೆ ಅನಕ್ 1300 ಅಂದರೆ ಇದು ಕೇರಳದಲ್ಲಿ ಅವರು ಡೆವಲಪ್ ಮಾಡಿರೋದು ಹೈಬ್ರಿಡ್ ಇದು. ಕುರಾಯ್ಲರ್ ಅಂದರೆ ಯಾವುದು ಅಂದರೆ ಮೊಟ್ಟೆ ಮತ್ತು ಮಾಂಸಕ್ಕೆ ಇದನ್ನು ಹೈಬ್ರಿಡ್ ಮಾಡಿರೋದು. ದಾವಣಗೆರೆದು ಅಂದರೆ ಇದು ನಾಟಿ, ನಮ್ಮ ದಾವಣಗೆರೆಯಲ್ಲಿರೋ ಥರದ್ದು. ಈ ಕಲರ್ ಏನಾದರೂ ಬ್ರೌನ್ ನೋಡಿದ್ರೆ ಇದ್ರ ತಳಿ ಮಿಕ್ಸ್ ಆಗಿರ್ತದೆ ಅದಕ್ಕೆ. ಕೊಚ್ಚಿನ್ದು ಅಂದರೆ ಇದು ಕೊಚ್ಚಿನಲ್ಲಿ ಬೆಳೆಯೋದು ಕೇರಳದ್ದು. ಆಮೇಲೆ ಹರಿಂಘಟ ಬ್ಲ್ಯಾಕ್ ಅಂದರೆ ಇದು ಪಶ್ಚಿಮ ಬಂಗಾಳದ್ದು. ಇದೊಂದು ಕಪ್ಪು ಕೋಳಿ, ಕಡಕ್ನಾಥ್ ಥರನೇ, ಬೇರೆ ಆದರೆ ಒಂಚೂರು. ಇದರಲ್ಲೂ ಅದೇ ಥರ ಜಾಸ್ತಿ ನ್ಯೂಟ್ರಿಷನ್ ಇರ್ತದೆ. ಆಮೇಲೆ ಬುಸ್ರಾ ಅನ್ನೋದೇನು ಅಂದರೆ ಇದು ಫಾಸ್ಟಾಗಿ ಬೆಳೆಯೋ ಥರ ಇರಾಕ್ ಕೋಳಿಗಳಿದು, ದಪ್ಪಕ್ಕೆ ಆಮೇಲೆ ಬೇಗ ಬೆಳೀತದೆ ಇದು. ಇರಾಕಲ್ಲಿ ನಾಟಿನೇ ಅದು. ಕಳಿಂಗ ಬ್ರೌನ್ ಅನ್ನೋದು ಇದು ಪೂರ್ತಿ ಬ್ರೌನ್ ಆಗಿರೋದು, ಒಡಿಶಾದ ಕೋಳಿ ಇದು ಬ್ರೌನ್ ಕಲರು. ನಾವು ನೋಡೋದು ಈ ಥರ ಎಷ್ಟೊಂದು ಮಿಕ್ಸ್ ಆಗಿರ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಫಯೋಮಿ ಅಂದರೆ ಯಾವುದು ಅಂದರೆ ಈಜಿಪ್ಟಲ್ಲಿ ಸಾಕ್ತಿದ್ರು ಇದು. 2000 ವರ್ಷ ಹಳೆದ್ರಲ್ಲೂ ಈ ಕೋಳಿ ಸಾಕಿದ್ರು. ಇದು ತೀರಾ ಹಳೆಯದು, ನಾಟಿನೇ ಇದು ಆ ದೇಶದಲ್ಲಿ. ಬ್ರಹ್ಮ ಅನ್ನೋದು ನಾಟಿ ಅಲ್ಲ, ಚೆನ್ನಾಗಿ ಬ್ರೀಡ್ ಮಾಡಿ 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 ತೂಕ ಜಾಸ್ತಿ ತೂಕ ಆಗಂಗೆ ಮಾಡಿರೋದು, ಒಂಥರ ಕೇಕ್ ಥರ ಅದು.